ನಾಯಕರು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಮ್ಮ ಪಕ್ಷದ ನೇತಾರಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ರಾಜ್ಯದ ಘಟಕದ ಎಲ್ಲರೂ ಸೇರಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ನೀಡಿದ್ದಾರೆ. ಇದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ರಾಷ್ಟ್ರಕ್ಕೆ ವಿಶೇಷವಾಗಿ 2 ಜವಾಬ್ದಾರಿಯುತ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಿರ್ವಹಣೆ ಮಾಡ್ತೀವಿ. ಮುಂದೆ ನಿಮ್ಮ ಸವಾಲುಗಳು ಸರ್ ರಾಜ್ಯದಲ್ಲಿ? ರಾಜ್ಯ ಮತ್ತು ರಾಷ್ಟ್ರ ಇರ್ತಕ್ಕಂಥ 2 ಇಲಾಖೆಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಇದನ್ನು ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ 45 ವರ್ಷದ ನನ್ನ ಅನುಭವವನ್ನು ಸಮರ್ಪಣೆ ಮಾಡ್ತೀನಿ. ಸರ್, ರೈಲ್ವೆ ವಿಚಾರ ಸಂಬಂಧಪಟ್ಟ ಸಾಕಷ್ಟು ನಿರೀಕ್ಷೆಗಳಿದೆ ನಮ್ಮ ರಾಜ್ಯದಲ್ಲಿ. ಒಂದು, ನಿಮ್ಮ ನಿರೀಕ್ಷೆಗೂ ಮೀರಿ ಪ್ರಧಾನಮಂತ್ರಿಗಳ ಆಶಯ 10 ವರ್ಷದಲ್ಲಿ ರಾಷ್ಟ್ರವನ್ನು 50 ವರ್ಷ ಆಗದೆ ಇರತಕ್ಕಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. 4 ದಿನಗಳಿಂದ ನಾನು ಹಂತವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿದ್ದೇನೆ. ಈಗಾಗಲೇ ಅಧ್ಯಯನ ಮಾಡ್ತಾಯಿದ್ದೀವಿ, ರಿವ್ಯೂ ಮಾಡ್ತಾಯಿದ್ದೀವಿ. ಎಷ್ಟು ಮಟ್ಟಿಗೆ 10 ವರ್ಷ ಆಗಿದೆಯೋ ಇನ್ನು ಕೇವಲ ಈ 3-4 ವರ್ಷದಲ್ಲಿ ಅದಕ್ಕೆ ಡಬಲ್ ಕೆಲಸವನ್ನು ಮಾಡಿ ರಾಷ್ಟ್ರಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ, ಭಾರತೀಯ ಜನತಾ ಪಕ್ಷ ಮತ್ತು NDA ಪಕ್ಷದ ಕೊಡುಗೆ ಏನು ಅನ್ನೋದನ್ನು ಒಂದು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ರಾಷ್ಟ್ರ ನಾಯಕರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ನಾನು ಕಾಯ ವಾಚ ಮಾನಸ 45 ವರ್ಷದ ನನ್ನ ಅನುಭವವನ್ನು ಹಂಚ್ಕೊಳ್ತೀನಿ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ತಮಗಾದ ಒಂದು ಆ ವಿಚಾರ ಈಗ ಮತ್ತೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಒಂದು, ಒಬ್ಬ ಕೆಲಸಗಾರನಿಗೆ ಪಕ್ಷದ ಸಂದೇಶವನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಕ್ಕಂಥವನಿಗೆ ನಾನು ಒಂದು ಉದಾಹರಣೆ ಆಗಿದ್ದೇನೆ. ಭಾರತೀಯ ಜನತಾ ಪಕ್ಷ ಪ್ರಾಯಶಃ ಕೆಲಸಗಾರರನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.